ಬೈರಮಂಗಲದಲ್ಲಿ 27ನೇ ತಾರೀಕು ಚರ್ಚೆಗೆ ಸಿದ್ಧ. ಎ. ಮಂಜುನಾಥ್ ಪಂಥಾವನ. ಕಣಕಲ್ ನಟರಾಜ್, ಶಾಸಕ ಬಾಲಕೃಷ್ಣ ದಾರಿ ತಪ್ಪಿಸುತ್ತಿದ್ದಾರೆ. ಸಿಎಂ ಡಿಕೆಶಿ ತಮ್ಮ ಸಂಪುಟದೊಡನೆ ಬರಲಿ. ಆಧಾರ್ ಕಾರ್ಡ್ ಹೊಂದಿರುವ ಸ್ಥಳೀಯ ರೈತರ ಮುಂದೆಯೇ ಚರ್ಚೆ ನಡೆಯಲಿ. ಕುಮಾರಣ್ಣನನ್ನು ನಾವು ಕರೆತರುತ್ತೇವೆ. ಅಹಿತಕರ ಘಟನೆಗೆ ಅವಕಾಶ ನೀಡದೆ ಸಂಪೂರ್ಣ ಜವಾಬ್ದಾರಿ ಹೊರುವೆ. ಮಾಗಡಿ ಮಾಜಿ ಶಾಸಕ ಎ. ಮಂಜುನಾಥ್ ಸವಾಲು ಹಾಕಿದ್ದಾರೆ. ಜವಾಬ್ದಾರಿ ಸ್ಥಾನದಲ್ಲಿರೋರು ನೀವೇ ಈ ರಾಜ್ಯದಲ್ಲಿ ಏನಾದ್ರೂ ಆದ್ರೆ ಉತ್ತರ ಕೊಡ್ಬೇಕಾಗಿರೋರು. ಸುಮ್ನೆ ಬಾಲಕೃಷ್ಣನ್ ಕೈಲಿ ಮಾತಾಡಿಸ್ಬಿಟ್ಟು ಏನೇನೋ ಮಾಡಿದ್ರೆ ನಿಮಗೆ ನಿಮ್ ಪಕ್ಷಕ್ಕೆ ಇದು ಘನತೆಗೆ ಒಳ್ಳೇದಲ್ಲ. ನೀವು ಡ್ಯಾಮೇಜ್ ಆಗ್ತಾ ಇದ್ದೀರಿ. ನೀವು ನಿಜವಾದ ನೀವ್ ಹೇಳಿದ್ರಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ರೈತರನ್ನೆಲ್ಲ ಕರೆಸಿದ್ರು. ಅವರ ಕಾಲೇಜ್ನಲ್ಲಿ ಒಂದು 20-25 ಜನ ರೈತರು ನನ್ಗೆ ಅವತ್ತು ಬಂದು ಕೇಳಿದ್ರು ರೈತರುಗಳು, ಆಯ್ತು ನೀವು ಹೋಗಿ ಚರ್ಚೆ ಮಾಡಿ ಬನ್ನಿ, ಹೋಗ್ಲಿಲ್ಲ ಅಂದ್ರೆ ತಪ್ಪಾಗ್ತದೆ ಅಂತ ನಾನೇ ಕಳ್ಸಿಕೊಟ್ಟೆ. ಏನ್ರಿ ಏನ್ ಹೇಳಿದ್ರು? ಆಯ್ತು ನಾನು ನೋಡ್ತೀನಿ, ಒಂದಷ್ಟು ಸೀನಿಯರ್ IAS ಆಫೀಸರ್ಸ್ಗಳಿದ್ದಾರೆ, ಅವರನ್ನೆಲ್ಲ ಎಂಗೇಜ್ ಮಾಡಿ ಒಂದಷ್ಟು ಬುದ್ಧಿಜೀವಿಗಳನ್ನ ನಾನು ಮತ್ತೊಬ್ಬೆ ಪರಿಶೀಲನೆ ಮಾಡ್ಕೊಂಬನ್ನಿ ಅಂತ ಕಳಿಸ್ತೀನಿ. ಕಳಿಸಿ ಅವ್ರ ವರದಿ ಬಂದ್ಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವತ್ ಮಾತು ಕೊಟ್ಬಿಟ್ಟೋದ್ರು ಅಲ್ವೇನ್ರಿ? ಏನಾಯ್ತು? 3 ದಿವಸಕ್ಕೆ ಇವ್ರು ಯಾರ್ಯಾರನೋ ಕರೆದ್ಬಿಟ್ಟು ನೀವು ಅಲ್ಲಿ ನೋಟಿಫಿಕೇಶನ್ ಮಾಡಿಸ್ತೀನಿ ಅಂದ್ಬಿಟ್ಟು ನಿಮ್ ಕ್ವಾರ್ಟರ್ಸ್ ಅಲ್ಲಿ ಸಭೆ ಮಾಡಿದ್ರಿ. ಇದಾ ನೀವು ಮಾತಿಗೆ ನಿಲ್ಲೋದು? ಇದಾ ಮುಖ್ಯಮಂತ್ರಿಗಳೇ ನೀವು ನಡ್ಕೊಳ್ಳುವಂಥದ್ದು? ಹೇಳಿ. ನೀವ್ ಯಾರೋ ಇವ್ರು ಯಾರೋ ಬಾಲಕೃಷ್ಣನೋ ನಟರಾಜನೋ ಇನ್ನೊಬ್ಬನು ಹೇಳ್ತಾನೆ ಅಂತ ಅಂದ್ಬಿಟ್ಟು ನೀವ್ ಈ ತರ ನಿರ್ಧಾರಗಳು ತಗೊಳ್ತಾ ಇದ್ದೀರಲ್ಲ ರೀ. 80% ಬೇಡ ರೀ, ಅದ್ರಲ್ಲಿ ಯಾರೋ ಒಂದಷ್ಟು ಜನ ವಿರೋಧ ಮಾಡ್ತಾವ್ರೆ ಅಂದ್ರು ನೀವ್ ಯಾಕ್ರಿ ಕೇಳ್ಬಾರ್ದು? ಅವ್ರ ಒಕ್ಕಲ್ವೇನ್ರಿ ಹೋರಾಟ ಮಾಡಕ್ಕೆ? ನೀವ್ ಅಲ್ಲಿರೋರೆಲ್ಲ ಯಾವ್ದೋ ಪಕ್ಷದವರು ಹೋರಾಟ ಮಾಡ್ಕೋತಾರೆ, ಮಾಡ್ಕೊಳ್ಳಿ ಅಂತ ಅಂದ್ರೆ ನೀವ್ ಯಾವ್ದೋ ಬರೇ ಕಾಂಗ್ರೆಸ್ನವ್ರಗ ನೀವು ಮುಖ್ಯಮಂತ್ರಿ? ಹೇಳಿ ಸ್ವಾಮಿ, ನಾನು ಕಾಂಗ್ರೆಸ್ನವ್ರಿಗೆ ಮಾತ್ರ ಮುಖ್ಯಮಂತ್ರಿ, ಮಿಕ್ಕವ್ರು ಯಾರು ಬರ್ಬೇಡ್ರಿ ರಾಜ್ಯದಲ್ಲಿ ಅಂತ ಹೇಳಿ ನಿಮ್ಮನ್ನ ಕೇಳಕ್ ಯಾರು ಬರೋದಿಲ್ಲ. ನಿಮ್ಮ ಹತ್ರ ಬಂದವ್ರೆ, ನಿಮ್ಮ ಹತ್ರ ನಿವೇದನೆ ಮಾಡಿದ್ದಾರೆ, ನೀವು ಮಾತು ಕೊಟ್ಟಿದ್ದೀರಿ. ಸ್ಥಳೀಯ ಆಗಿರ್ತಕ್ಕಂತ ಒಬ್ಬ IAS ಆಫೀಸರ್ಗೂ ಕೂಡ ನಾನು ಹೇಳ್ತೀನಿ ಅಂತ ಹೇಳಿದಿರಿ, ಅವ್ರನ್ನ ಜೊತೆ ಕಳಿಸ್ತೀನಿ ಅಂತ ಹೇಳಿದಿರಿ. ನೀವು 3 ದಿವಸಕ್ಕೆ ಈ ನಿರ್ಧಾರ ತಗೊಂಡು ನಾನು ಫೈನಲ್ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಮಾಡ್ತಿರಲ್ಲ, ಸರಿನಾ? ಬಹಿರಂಗ ಚರ್ಚೆ ನಡೀಲಿಲ್ಲ ಅಂದ್ರೆ ಪಾರ್ಟಿಯಿಂದ 2ನೇ ಹಂತದ ಹೋರಾಟ ಯಾವುದು? ನೋಡಿ, ಬಹಿರಂಗ ಚರ್ಚೆ ನಡೀಲಿ ಅಂತ ಇವತ್ತೂ ಆಹ್ವಾನ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ಪರವಾಗಿ, ಮಾನ್ಯ ಕುಮಾರಣ್ಣವ್ರ ಪರವಾಗಿ, ನಿಖಿಲಣ್ಣವ್ರ ಪರವಾಗಿ, ನಮ್ಮ ರೈತರ ಪರವಾಗಿ ಇವತ್ತೂ ಮಾನ್ಯ ಮುಖ್ಯಮಂತ್ರಿಗಳು ಅವರ ಸರ್ಕಾರವನ್ನ ತೆಗೆದುಕೊಂಡು ಬಂದು ಬೈರಮಂಗಲದಲ್ಲಿ ಒಂದು ವೇದಿಕೆ ಸಿದ್ಧ ಮಾಡಿ, ವೇದಿಕೆ ಹೆಂಗಿರ್ಬೇಕು ಅಂದ್ರೆ ಕವಾರ್ಡ್ ಇರ್ಬೇಕು, ಬೇರೆ ಅದರ್ಸ್ ಯಾರು ಒಳಗಡೆ ಹೋಗ್ಕೊಡು. ಯಾರು ID ಕಾರ್ಡ್, ಯಾರು ಆಧಾರ್ ಕಾರ್ಡ್ ತೋರಿಸ್ತಾರೆ ಸಂಬಂಧಪಟ್ಟಂತ ಆ ಗ್ರಾಮದ ರೈತರುಗಳು ಮಾತ್ರ ಒಳಗಡೆ ಹೋಗ್ಬೇಕು. ಒಳಗಡೆ ಕುತ್ಕೊಳ್ಳಿ. ಯಾರು ಜಮೀನ್ ಕೊಡ್ಬೇಕಾಗಿರೋ ಜಮೀನ್ ಕೊಡ್ತೀವಿ ಅನ್ನೋರು ಬಂದು ಕುತ್ಕೊಳ್ಳಿ. ಯಾರು ಜಮೀನ್ ಕೊಡಲ್ಲ ಅಂತಾರೆ ಅವರು ಒಂದ್ ಕಡೆ ಕುತ್ಕೊಳ್ಳಿ, ಕೇಳಲಿ. ಫಸ್ಟ್ ಜಮೀನ್ ಕೊಡೋರ್ನೇ ಕೇಳ್ಬಿಡ್ಲಿ, ಯಾರಪ್ಪ ಕೊಡ್ತೀರಿ ಅಂತ. ಆಯ್ತು, ಬರ್ಕೊಳ್ಳಿ. ಸರ್ಕಾರ ಅವ್ರದ್ದು ಇರ್ತದ, ಅಧಿಕಾರಿಗಳ ತರ ಬರ್ತಾರೆ, ಹೌದು ಇಷ್ಟು ಸಂಖ್ಯೆನಲ್ಲಿ ಕೊಡಕ್ಕೆ. ಯಾರು ಕೊಡಲ್ಲ ಅಂತಾರೆ ಅವರು ಕೊಡ್ತಾರೆ. ಬೇರೆ ಏನು ಮಾತಾಡ್ಸಲ್ಲ ನಾವು. ಒಂದೇ ಒಂದು ಪದ ಸರ್ಕಾರಕ್ಕಾಗ್ಲಿ ಮೊನ್ನೆ ಮುಖ್ಯಮಂತ್ರಿಗಳಾಗ್ಲಿ ಯಾರೊಬ್ರು ಬಗ್ಗೆನೂ ನಾವು ಮಾತಾಡೋದು ಏನ್ರಿ? ಯಾರ ಬಗ್ಗೆನೂ ಮಾತಾಡಲ್ಲ ನಾವು. ಅದ್ರ ಜವಾಬ್ದಾರಿ ನಾನ್ ತಗೋತೀನಿ. ಒಂದು ವೇಳೆ ಏನಾದ್ರೂ ವೈಲೇಷನ್ ಆದ್ರೆ ನನ್ನ ಮೇಲೆ ಕ್ರಮ ತಗೋ. ನಾನು ನಿಮ್ ಗಾಡಿಲೇ ಬೆಳೆದಿದ್ದೀನಿ, ನಿಮ್ ಗಾಡಿಲಿ ಇದ್ದೋನು ಒಂದಷ್ಟು ದಿನ. ನನಗೂ ಗೊತ್ತಿದೆ ನಾವು ಸಮಾಜದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತ. ನಾವು ನಿಮ್ಮನ್ನು ಕರೆದುಬಿಟ್ಟು ನಿಮ್ಗೆ ಅವಮಾನ ಮಾಡಬೇಕು ಅನ್ನುವಂತ ಪರಿಸ್ಥಿತಿ ಅಲ್ಲ. ನಾನು ಕುಮಾರಣ್ಣರಲ್ಲೂ ನಿವೇದನೆ ಮಾಡ್ತೀನಿ, ಇಲ್ಲ ಅಣ್ಣ ಈ ತರ ಹೇಳಿದೀನಿ, ಕುತ್ಕೊಳ್ಳೋಣ ಬಾರೋಣ ಅಂತ ಕರ್ಕೊಂಡ್ಬರ್ತೀನಿ. ಕುಮಾರಸ್ವಾಮಿ ಅವ್ರು ಏನಿಲ್ಲ, ಕೈ ಕಟ್ಕೊಂಡು ಸುಮ್ಮನೆ ಕೂತಿರ್ತಾರೆ.
ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಕೂತಿರ್ತಾರೆ, ಬೇರೆ ಬೇರೆ ಪಕ್ಷದವ್ರು ಪಾಪ ಹೋರಾಟ ಮಾಡಕ್ ಬಂದಿರೋರು ಅವರು ಕೂತಿರ್ತಾರೆ, ಯಾರು ಮಾತಾಡಲ್ಲ. ಅವ್ರದಾ ಅದೊಂಥರ ಬೇರೆ ತರ ಆಗ್ಬಿಟ್ಟೈತೆ. ಈ ಕಡೆ ಅದು ಇಲ್ಲ ಇದು ಇಲ್ಲ, ಅದು ಇಲ್ಲ ಇದು ಇಲ್ಲ. ಅದು ಫ್ಯಾಮಿಲಿ ಕೋಟ ಅಂತ ಕಾಡ್ತದೆ, ಫ್ಯಾಮಿಲಿ ಕೋಟ. ಪಾಪ ನಮ್ಮ ಸಂಸತ್ ಸದಸ್ಯರನ್ನ ಹಿಡ್ಕೊಂಡವ್ರಂತೆ ಮಂತ್ರಿ ಮಾಡಿ ಅಂತ. ಸಂಸತ್ ಸದಸ್ಯ ಪಾಪ 3 ಸರಿ ಓಟ್ ಹಾಕಿ ಕೆಲ್ಸಿದ್ರಲ್ಲ, ಅವ್ರನ್ನ ಲೀಡ್ ಕೊಟ್ಟಿದ್ರಲ್ಲ, ಅವ್ರನ್ನ ಹಿಡ್ಕೊಂಡವ್ರಂತೆ. ಪಾಪ ಅವರು ಅರ್ಥ ಮಾಡ್ಕೋಬೇಕು, ನಮ್ಮ ಸುರೇಶ್ ಅಣ್ಣ 3 ಸರಿ ಓಟ್ ಹಾಕಿ ಗೆಲ್ಸೋರ್ನ ಬಿಡ್ಬಿಡ್ರು ನಮ್ಮ ಕೈಯ. ಮನೆಯಲ್ಲಿ ಮೊನ್ನೆನೂ ರೀ ಪಾಪ ಅವ್ರ ಕಾರ್ಡ್ ಕೊಟ್ಟು ಕಾಸು ಕೊಟ್ಟು ಗೆಲ್ಸವ್ರೆ. ಮೊನ್ನೆನೂ 33,000 ಲೀಡು. ಯಾರು ಕೊಟ್ಟಿರೋದು? ಬಾಲಕೃಷ್ಣ, ಡಿ.ಕೆ. ಸುರೇಶ್ ಅವ್ರು ಕೊಟ್ಟರು 33,000. ಅದಕ್ಕೆ 33,000 ಲೀಡ್ ಕೊಟ್ರಲ್ಲ ಬಾಲಕೃಷ್ಣ, ಅದಕ್ಕೆ ಇವ್ರನ್ನ ಮಂತ್ರಿ ಮಾಡ್ತಾರೆ. ಎಲ್ಲಿಗೆ ನಾನ್ ರೆಡಿ ಇದ್ದೀನಿ. ಇವತ್ತು ನೀನ್ ಕರ್ಕೊಂಬಾರ, ನನಗೆ ಇವತ್ತು ಫೋನ್ ಮಾಡಿಸಿ ಅವ್ರ ಆಫೀಸಿಂದ. ನನಗೆ ನೋಡ್ರಿ, ನಾನೇ ಹೋಗಿ ಅಂದ್ರೆ ಎಲ್ಲಿಗೆ ಹೋಗ್ಲಪ್ಪ ನಾನು? ನೀವ್ ಹೇಳಿ. ನಾನ್ ಕರೆದ್ರೆ ಇವತ್ತಿಗೂ ಕಾಲ ಮಿಂಚಿಲ್ಲ. ನೀವು ಒಳ್ಳೆ ಕ್ವಶನ್ ಕೇಳಿದಿರಿ. ಇವತ್ತಿಗೂ ಮುಖ್ಯಮಂತ್ರಿಗಳು ನೀವಾಗ ಕರ್ಕೊಂಬರಯ್ಯ, ಚರ್ಚೆ ಮಾಡ್ಬೇಕು, ಇಂಥ ಕಡೆ ಚರ್ಚೆ ಮಾಡೋಣ ಅಂತ ಅಂದ್ರೆ ನಾನು ಇಲ್ಲಿವರೆಗೂ ಅವ್ರನ್ನ ಕರೀತಾರೆ, ನಾನು ಕೇಳ್ತಾರೆ ಅಂತ ಕಾಯ್ತಿದ್ದೆ. ನಾನು ಅದಕ್ಕೇನೆ ಹೇಳ್ತಾ ಇದ್ದೀನಿ, ಬೈರಮಂಗಲದಲ್ಲಿ ನಿನ್ ಜವಾಬ್ದಾರಿ ತಗೊಂಡು ನೀನು ಆ ವೇದಿಕೆ ಸಿದ್ಧಪಡಿಸೆ ಅಂತಂದ್ರೆ ನಾನು ರೆಡಿ ಇದ್ದೀನಿ. ನೋಡೋಣ. ಅವಾಗ ಏನಾದ್ರೂ ರೈತರುಗಳು ಬಹುಪಾಲು ಸಂಖ್ಯೆನಲ್ಲಿ ಅವ್ರ ಜೊತೆ ಇದ್ರು, ಅವ್ರ ಭೂಮಿ ಕೂಡ ಒಪ್ಪಿದ್ದಾರೆ ಅಂದ್ರೆ ನಾವು ಕುಮಾರಣ್ಣವರು ಆಯ್ತು ನಿಮ್ ಯೋಜನೆ ಒಳ್ಳೇದಾಗ್ಲಿ ಅಂತ ಹೇಳಿ ವಿಶ್ ಮಾಡಿನೇ ಬರ್ತೀವಿ ಆಚೆ. ತಪ್ಪೇನಿದೆ? ಅಲ್ಲ ಪಾಪ ಭಯ ಹತ್ಕೊಂಡ್ಬಿಟ್ಟೈತಲ್ಲ. ಬಾಲನಿಗೆ ಬಾಲ ಅಲ್ಲಿ ಕುಯ್ ಅಂತ ಅಲ್ಲಿ ಮಾತ್ರ. ಮುಖ್ಯಮಂತ್ರಿಗಳ ಮನೆಯಲ್ಲಿ, ನಮ್ಮ ಡಿ.ಕೆ. ಸುರೇಶ್ ಅಣ್ಣವ್ರ ಮನೆಯಲ್ಲಿ, ಇಲ್ಲಿ ಬಂದು ಬಾಲ ಇಷ್ಟುದ್ದ ಬಿಡೋದು, ಅಲ್ಲಿ ಮಾತ್ರ ಬಾಲ ಮುಚ್ಕೊಂಡು ಕುಯ್ ಅಂತ ಇದೆ. ಇನ್ನೊಂದು ಮಾತಾಡಿದ್ರೆ ಸರ್, ಇಂಟೆಂಡರ್ ಅವರು ಕುಮಾರಸ್ವಾಮಿ ಅವರು ಎಲ್ಲಿಕೊಳ್ಳಲ್ಲ, ಅದಕ್ಕೋಸ್ಕರ ಬೇರೆ ಎಲ್ಲಿ ಗಂಟ ರೀ? ದೇವೇಗೌಡರು ಈ ದೇಶದ ಪ್ರಧಾನ ಮಂತ್ರಿ ಆದ್ರು, ಕುಮಾರಸ್ವಾಮಿ ಅವರು 3 ಸಾರಿ ಸಂಸತ್ ಸದಸ್ಯರಾದ್ರು, 2 ಸಾರಿ ಮುಖ್ಯಮಂತ್ರಿ ಆದ್ರು, ಜಿಲ್ಲೆ ಮಾಡಿದ್ರು, ಈ ರಾಜ್ಯದಲ್ಲಿ ಸಾಲ ಮನ್ನಾ ಮಾಡಿದ್ರು. ಅವ್ರದೇ ಆದಂತದ್ದು ಕೊಡುಗೆ ಇದೆ. ನೆನ್ನೆ ದಿವಸ ಇದಕ್ಕೆ ಹೋಗಿದ್ವಿ ನಾವು, ನಮ್ಮ ಸ್ವಾಮೀಜಿಯವರು ಶಿವೈಕ್ಯರಾಗಿದ್ರು ದೇಗಲ ಮಠದಲ್ಲಿ. ಅಲ್ಲಿ ಆ ಲೇಡೀಸ್ಗಳು ಬರ್ತಾ ಇರ್ಬೇಕಾರೆ ಹಿಂಗ್ ಅನ್ಬಿಟ್ಟು ಹಿಂಗ್ ಅನ್ಕೋತಾರೆ ಲೇಡೀಸ್ಗಳು. ಏಕ್ಸಕ್ಕೂ ಬಂದವರಲ್ಲ, ನಾನು ನೋಡ್ದೆ. ನನ್ಗೆ ಯಾರು ಪಕ್ಕದಲ್ಲಿ ಕುತ್ಕೊಂಡ್ರೆ ಅವ್ರ PA ಹೇಳ್ದೆ ಏನಂತ, ಅವರು ದೇವ್ರು ಸ್ವರೂಪ ಅಂತ. ಸುಮ್ನೆ ಇವನೇ ಉಡಾಪೆ ಮಾತಾಡೋದಕ್ಕೆ ನಾವೆಲ್ಲ ಉತ್ತರ ಕೊಟ್ಕೊಂಡು ಕುತ್ಕೊಂಡ್ರೆ ನಮ್ ಸಮಯ ವೇಸ್ಟು. ನಾನು ಹೇಳಿಲ್ವಾ, ಬಿಜೆಪಿ ಟೋಪಿ ಆಯ್ತು, JDSಗೆ ಟೋಪಿ ಆಯ್ತು, ಇನ್ ಕಾಂಗ್ರೆಸ್ ಟೋಪಿನ ಹೊಲಸಿ ಜೋಬೆಲೆ ಮಡಿಕೊಂಡ ಅವನ ಅಣ್ಣ. ಯಾವಾಗ ಇಕ್ತಾನೋ ಗೊತ್ತಿಲ್ಲ. ಅದೆಲ್ಲೋ ಹೇಳೋರು ದುಡ್ಡು ತಗೋಬಿಡ್ತಿದ್ರು ಅಂತ. ಇವ್ರ ಯೋಗ್ಯತೆಗಿರಿ 10 ಕೋಟಿ ದುಡ್ಡು ತಗೊಂಡು ರಾಜ್ಯಸಭೆಗೆ ತಲೆ ಮಾರ್ಕೊಂಡ ಮನುಷ್ಯ. ಕುಮಾರಸ್ವಾಮಿ ಅವ್ರ ಬಗ್ಗೆ, ಕುಮಾರಸ್ವಾಮಿ ಅವರು ಕಾರ್ಯಕ್ರಮದ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇದೆ ನಿಮ್ಗೆಲ್ಲ ಗೊತ್ತಿಲ್ವಾ? ದುಡ್ಡು ತಗೊಂಡು ತಲೆ ಮಾರ್ಕೊಂಡಿದ್ದು. ನಾವು ನಿಯತ್ತಾಗಿರೋರು. ನನಗೆ ಮಂತ್ರಿ ಮಾಡ್ತೀನಿ ಅಂದ್ರು, ನೀ ಕೇಳಿದಾಗ ದುಡ್ಡು ಕೊಡ್ತೀನಿ ಅಂದ್ರು ಬಿಜೆಪಿಯವರು. ನಾವು ದೇವೇಗೌಡರ ಮನೆ ನಿಯತ್ತು ನಾಯಿ ಅಂತ ಹೇಳಿ ಅವತ್ತು ನಮ್ಮ ಹತ್ರ ಪ್ರಪೋಸಲ್ ತಂದಿದ್ದವ್ರಿಗೆ ಹೇಳ್ ಕಳ್ಸಿದ್ವಿ. ಇವ್ರಿಗೇನೋ ಅಂತ ಅವಕಾಶ ಸಿಕ್ಕೋಗ್ಬಿಟ್ಟಿದ್ರೆ ಯಾವತ್ತೂ ಪೇರಿ ಕಿತ್ಕೊಡೋರು. ಬಿಡಿ. ಬೇರೆ ಪೂಜ್ಯ ದೇವೇಗೌಡ ಅಪ್ಪಾಜಿಯವರು ಬೈರಮಂಗಲ ಭಾಗಕ್ಕೆ ಬಂದು ಎಲ್ಲ ನಮ್ಮ ರೈತರ ಏನು ಅಳಲಿದೆ ಅದನ್ನು ಆಲಿಸ್ಬೇಕು ಅಂತೇಳಿ ಹೊರಟಿದ್ದಾರೆ. ಅವ್ರು ಬಂದು ಸಂಪೂರ್ಣವಾಗಿ 9 ಗ್ರಾಮಗಳಿಗೂ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು
ಏನೀಗಾಗಲೇ ಅವರು ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ, ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಪತ್ರ ಬರಲಿಕ್ಕೆ ಕೊಟ್ಟಿದ್ದಾರೆ. ಎಲ್ಲ ನಡೆದ ಮೇಲೆ ಅವರು ಕೂಡ ನಮ್ಮ ಜೊತೆ ಈ ಸತ್ಯಾಗ್ರಹದಲ್ಲಿ ಕುತ್ಕೊಳ್ಳುವಂಥ ಕೆಲಸಕ್ಕೆ ತಯಾರಿ ನಡೀತಾ ಇದೆ. ಸೊ ಅದನ್ನು ನಾವು ಯಾವತ್ತು ಅಂತೇಳಿ ದಿನಾಂಕ ಘೋಷಣೆ ಮಾಡ್ತೀವಿ.